ಬಸವ ನಾಮಕರಣ ಮಾಡಿ ಈಗಂತ ರಾಜ್ಯ ಸರ್ಕಾರಕ್ಕೆ ಬಸವಜೆ ಮೃತ್ಯುಂಜಯ ಶ್ರೀಗಳು ಆಗ್ರಹ ಮಾಡಿದ್ದಾರೆ. ಕೆಂಪೇಗೌಡರ ಹೆಸರಿನಲ್ಲಿ ಏರ್ಪೋರ್ಟ್ ಇದೆ, ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ರೈಲು ನಿಲ್ದಾಣವಿದೆ. ಇನ್ನು ಇದೇ ಒಂದು ಮಾರ್ಗವಾಗಿ ನೋಡಬೇಕಂದ್ರೆ ನಮ್ಮ ಮೆಟ್ರೋ, ಇದಕ್ಕೆ ವಿಶ್ವಗುರು ಬಸವಣ್ಣವರ ಹೆಸರನ್ನ ಇಡುವಂತೆ ಆಗ್ರಹ ಮಾಡಿದ್ದಾರೆ ಬಸವಜೆ ಮೃತ್ಯುಂಜಯ ಶ್ರೀಗಳು. ಸೊ ಹಾಗಾಗಿ ಅವರು ಹೇಳ್ತಿದ್ದಾರೆ, ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ವಿಮಾನ ನಿಲ್ದಾಣವಿದೆ, ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ರೈಲು ನಿಲ್ದಾಣವಿದೆ. ಆ ಒಂದು ನಿಯಮ ಪ್ರಕಾರವಾಗಿ ನೋಡಿದರೆ, ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಇದೀಗ ನಮ್ಮ ಮೆಟ್ರೋ ಇದೆಯಲ್ಲ, ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರನ್ನ ಇಡುವಂತೆ ಆಗ್ರಹ ಮಾಡಿದ್ದಾರೆ ಕೂಡಲ ಸಂಗಮದ ಪೀಠದ ಜಗದ್ಗುರುಗಳಾದಂತಹ ಬಸವಜೆ ಮೃತ್ಯುಂಜಯ ಶ್ರೀಗಳು. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೇನಪ್ಪ ಅಂದರೆ, ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ ಬೆಂಗಳೂರಿನಲ್ಲಿ ಸಹ ಬಸವ ಭಕ್ತರನ್ನ ಹೆಸರು ಹೇಳ್ಕೊಳ್ಳಿಕ್ಕೆ ಬಸವ ಕಲ್ಯಾಣದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ, ಕೂಡಲ ಸಂಘದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ. ನಮ್ಮ ಎಂ ಬಿ ಪಾಟೀಲರು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡಿ ಗುಲ್ಬರ್ಗದಲ್ಲಿ ಒಂದು ವಚನ ಚಿಂತನೆ ಮಂಟಪ ಮಾಡ್ತಾರೆ, ಅದು ದೊಡ್ಡ ಮಾತಲ್ಲ. ಅಲ್ಲೆಲ್ಲವೂ ಬಸವಣ್ಣನ ಪರಿಚಯ ಇದ್ದೇ ಇದ್ದಾರೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೇನಪ್ಪ ಅಂದರೆ, ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ ಬಸವ ನಾಮಕರಣ ಮಾಡಿ ಈಗಂತ ರಾಜ್ಯ ಸರ್ಕಾರಕ್ಕೆ ಬಸವಜೆ ಮೃತ್ಯುಂಜಯ ಶ್ರೀಗಳು ಆಗ್ರಹ ಮಾಡಿದ್ದಾರೆ. ಕೆಂಪೇಗೌಡರ ಹೆಸರಿನಲ್ಲಿ ಏರ್ಪೋರ್ಟ್ ಇದೆ, ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ರೈಲು ನಿಲ್ದಾಣವಿದೆ. ಇನ್ನು ಇದೇ ಒಂದು ಮಾರ್ಗವಾಗಿ ನೋಡಬೇಕಂದ್ರೆ ನಮ್ಮ ಮೆಟ್ರೋ, ಇದಕ್ಕೆ ವಿಶ್ವಗುರು ಬಸವಣ್ಣವರ ಹೆಸರನ್ನ ಇಡುವಂತೆ ಆಗ್ರಹ ಮಾಡಿದ್ದಾರೆ ಬಸವಜೆ ಮೃತ್ಯುಂಜಯ ಶ್ರೀಗಳು. ಸೊ ಹಾಗಾಗಿ ಅವರು ಹೇಳ್ತಿದ್ದಾರೆ, ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ವಿಮಾನ ನಿಲ್ದಾಣವಿದೆ, ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ರೈಲು ನಿಲ್ದಾಣವಿದೆ. ಆ ಒಂದು ನಿಯಮ ಪ್ರಕಾರವಾಗಿ ನೋಡಿದರೆ, ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಇದೀಗ ನಮ್ಮ ಮೆಟ್ರೋ ಇದೆಯಲ್ಲ, ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರನ್ನ ಇಡುವಂತೆ ಆಗ್ರಹ ಮಾಡಿದ್ದಾರೆ ಕೂಡಲ ಸಂಗಮದ ಪೀಠದ ಜಗದ್ಗುರುಗಳಾದಂತಹ ಬಸವಜೆ ಮೃತ್ಯುಂಜಯ ಶ್ರೀಗಳು. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೇನಪ್ಪ ಅಂದರೆ, ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ ಬೆಂಗಳೂರಿನಲ್ಲಿ ಸಹ ಬಸವ ಭಕ್ತರನ್ನ ಹೆಸರು ಹೇಳ್ಕೊಳ್ಳಿಕ್ಕೆ ಬಸವ ಕಲ್ಯಾಣದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ, ಕೂಡಲ ಸಂಘದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ. ನಮ್ಮ ಎಂ ಬಿ ಪಾಟೀಲರು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡಿ ಗುಲ್ಬರ್ಗದಲ್ಲಿ ಒಂದು ವಚನ ಚಿಂತನೆ ಮಂಟಪ ಮಾಡ್ತಾರೆ, ಅದು ದೊಡ್ಡ ಮಾತಲ್ಲ. ಅಲ್ಲೆಲ್ಲವೂ ಬಸವಣ್ಣನ ಪರಿಚಯ ಇದ್ದೇ ಇದ್ದಾರೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೇನಪ್ಪ ಅಂದರೆ, ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ ಬಸವ ನಾಮಕರಣ ಮಾಡಿ ಈಗಂತ ರಾಜ್ಯ ಸರ್ಕಾರಕ್ಕೆ ಬಸವಜೆ ಮೃತ್ಯುಂಜಯ ಶ್ರೀಗಳು ಆಗ್ರಹ ಮಾಡಿದ್ದಾರೆ. ಕೆಂಪೇಗೌಡರ ಹೆಸರಿನಲ್ಲಿ ಏರ್ಪೋರ್ಟ್ ಇದೆ, ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ರೈಲು ನಿಲ್ದಾಣವಿದೆ. ಇನ್ನು ಇದೇ ಒಂದು ಮಾರ್ಗವಾಗಿ ನೋಡಬೇಕಂದ್ರೆ ನಮ್ಮ ಮೆಟ್ರೋ, ಇದಕ್ಕೆ ವಿಶ್ವಗುರು ಬಸವಣ್ಣವರ ಹೆಸರನ್ನ ಇಡುವಂತೆ ಆಗ್ರಹ ಮಾಡಿದ್ದಾರೆ ಬಸವಜೆ ಮೃತ್ಯುಂಜಯ ಶ್ರೀಗಳು. ಸೊ ಹಾಗಾಗಿ ಅವರು ಹೇಳ್ತಿದ್ದಾರೆ, ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ವಿಮಾನ ನಿಲ್ದಾಣವಿದೆ, ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ರೈಲು ನಿಲ್ದಾಣವಿದೆ. ಆ ಒಂದು ನಿಯಮ ಪ್ರಕಾರವಾಗಿ ನೋಡಿದರೆ, ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಇದೀಗ ನಮ್ಮ ಮೆಟ್ರೋ ಇದೆಯಲ್ಲ, ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರನ್ನ ಇಡುವಂತೆ ಆಗ್ರಹ ಮಾಡಿದ್ದಾರೆ ಕೂಡಲ ಸಂಗಮದ ಪೀಠದ ಜಗದ್ಗುರುಗಳಾದಂತಹ ಬಸವಜೆ ಮೃತ್ಯುಂಜಯ ಶ್ರೀಗಳು. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೇನಪ್ಪ ಅಂದರೆ, ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ ಬೆಂಗಳೂರಿನಲ್ಲಿ ಸಹ ಬಸವ ಭಕ್ತರನ್ನ ಹೆಸರು ಹೇಳ್ಕೊಳ್ಳಿಕ್ಕೆ ಬಸವ ಕಲ್ಯಾಣದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ, ಕೂಡಲ ಸಂಘದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ. ನಮ್ಮ ಎಂ ಬಿ ಪಾಟೀಲರು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡಿ ಗುಲ್ಬರ್ಗದಲ್ಲಿ ಒಂದು ವಚನ ಚಿಂತನೆ ಮಂಟಪ ಮಾಡ್ತಾರೆ, ಅದು ದೊಡ್ಡ ಮಾತಲ್ಲ. ಅಲ್ಲೆಲ್ಲವೂ ಬಸವಣ್ಣನ ಪರಿಚಯ ಇದ್ದೇ ಇದ್ದಾರೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೇನಪ್ಪ ಅಂದರೆ, ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ ಬಸವ ನಾಮಕರಣ ಮಾಡಿ ಈಗಂತ ರಾಜ್ಯ ಸರ್ಕಾರಕ್ಕೆ ಬಸವಜೆ ಮೃತ್ಯುಂಜಯ ಶ್ರೀಗಳು ಆಗ್ರಹ ಮಾಡಿದ್ದಾರೆ. ಕೆಂಪೇಗೌಡರ ಹೆಸರಿನಲ್ಲಿ ಏರ್ಪೋರ್ಟ್ ಇದೆ, ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ರೈಲು ನಿಲ್ದಾಣವಿದೆ. ಇನ್ನು ಇದೇ ಒಂದು ಮಾರ್ಗವಾಗಿ ನೋಡಬೇಕಂದ್ರೆ ನಮ್ಮ ಮೆಟ್ರೋ, ಇದಕ್ಕೆ ವಿಶ್ವಗುರು ಬಸವಣ್ಣವರ ಹೆಸರನ್ನ ಇಡುವಂತೆ ಆಗ್ರಹ ಮಾಡಿದ್ದಾರೆ ಬಸವಜೆ ಮೃತ್ಯುಂಜಯ ಶ್ರೀಗಳು. ಸೊ ಹಾಗಾಗಿ ಅವರು ಹೇಳ್ತಿದ್ದಾರೆ, ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ವಿಮಾನ ನಿಲ್ದಾಣವಿದೆ, ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ರೈಲು ನಿಲ್ದಾಣವಿದೆ.
ಆ ಒಂದು ನಿಯಮ ಪ್ರಕಾರವಾಗಿ ನೋಡಿದರೆ, ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಇದೀಗ ನಮ್ಮ ಮೆಟ್ರೋ ಇದೆಯಲ್ಲ, ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರನ್ನ ಇಡುವಂತೆ ಆಗ್ರಹ ಮಾಡಿದ್ದಾರೆ ಕೂಡಲ ಸಂಗಮದ ಪೀಠದ ಜಗದ್ಗುರುಗಳಾದಂತಹ ಬಸವಜಯ ಮೃತ್ಯುಂಜಯ ಶ್ರೀಗಳು. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೇನಪ್ಪ ಅಂದರೆ, ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ ಬೆಂಗಳೂರಿನಲ್ಲಿ ಸಹ ಬಸವ ಭಕ್ತರನ್ನ ಹೆಸರು ಹೇಳ್ಕೊಳ್ಳಿಕ್ಕೆ ಬಸವ ಕಲ್ಯಾಣದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ, ಕೂಡಲ ಸಂಘದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ. ನಮ್ಮ ಎಂ ಬಿ ಪಾಟೀಲರು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡಿ ಗುಲ್ಬರ್ಗದಲ್ಲಿ ಒಂದು ವಚನ ಚಿಂತನೆ ಮಂಟಪ ಮಾಡ್ತಾರೆ, ಅದು ದೊಡ್ಡ ಮಾತಲ್ಲ. ಅಲ್ಲೆಲ್ಲವೂ ಬಸವಣ್ಣನ ಪರಿಚಯ ಇದ್ದೇ ಇದ್ದಾರೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೇನಪ್ಪ ಅಂದರೆ, ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ ಬಸವ ನಾಮಕರಣ ಮಾಡಿ ಈಗಂತ ರಾಜ್ಯ ಸರ್ಕಾರಕ್ಕೆ ಬಸವಜಯ ಮೃತ್ಯುಂಜಯ ಶ್ರೀಗಳು ಆಗ್ರಹ ಮಾಡಿದ್ದಾರೆ. ಕೆಂಪೇಗೌಡರ ಹೆಸರಿನಲ್ಲಿ ಏರ್ಪೋರ್ಟ್ ಇದೆ, ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ರೈಲು ನಿಲ್ದಾಣವಿದೆ. ಇನ್ನು ಇದೇ ಒಂದು ಮಾರ್ಗವಾಗಿ ನೋಡಬೇಕಂದ್ರೆ ನಮ್ಮ ಮೆಟ್ರೋ, ಇದಕ್ಕೆ ವಿಶ್ವಗುರು ಬಸವಣ್ಣವರ ಹೆಸರನ್ನ ಇಡುವಂತೆ ಆಗ್ರಹ ಮಾಡಿದ್ದಾರೆ ಬಸವಜಯ ಮೃತ್ಯುಂಜಯ ಶ್ರೀಗಳು. ಸೊ ಹಾಗಾಗಿ ಅವರು ಹೇಳ್ತಿದ್ದಾರೆ, ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ವಿಮಾನ ನಿಲ್ದಾಣವಿದೆ, ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ರೈಲು ನಿಲ್ದಾಣವಿದೆ. ಆ ಒಂದು ನಿಯಮ ಪ್ರಕಾರವಾಗಿ ನೋಡಿದರೆ, ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಇದೀಗ ನಮ್ಮ ಮೆಟ್ರೋ ಇದೆಯಲ್ಲ, ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರನ್ನ ಇಡುವಂತೆ ಆಗ್ರಹ ಮಾಡಿದ್ದಾರೆ ಕೂಡಲ ಸಂಗಮದ ಪೀಠದ ಜಗದ್ಗುರುಗಳಾದಂತಹ ಬಸವಜಯ ಮೃತ್ಯುಂಜಯ ಶ್ರೀಗಳು. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೇನಪ್ಪ ಅಂದರೆ, ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ ಬೆಂಗಳೂರಿನಲ್ಲಿ ಸಹ ಬಸವ ಭಕ್ತರನ್ನ ಹೆಸರು ಹೇಳ್ಕೊಳ್ಳಿಕ್ಕೆ ಬಸವ ಕಲ್ಯಾಣದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ, ಕೂಡಲ ಸಂಘದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ. ನಮ್ಮ ಎಂ ಬಿ ಪಾಟೀಲರು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡಿ ಗುಲ್ಬರ್ಗದಲ್ಲಿ ಒಂದು ವಚನ ಚಿಂತನೆ ಮಂಟಪ ಮಾಡ್ತಾರೆ, ಅದು ದೊಡ್ಡ ಮಾತಲ್ಲ. ಅಲ್ಲೆಲ್ಲವೂ ಬಸವಣ್ಣನ ಪರಿಚಯ ಇದ್ದೇ ಇದ್ದಾರೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೇನಪ್ಪ ಅಂದರೆ, ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ ಬಸವ ನಾಮಕರಣ ಮಾಡಿ ಈಗಂತ ರಾಜ್ಯ ಸರ್ಕಾರಕ್ಕೆ ಬಸವಜಯ ಮೃತ್ಯುಂಜಯ ಶ್ರೀಗಳು ಆಗ್ರಹ ಮಾಡಿದ್ದಾರೆ. ಕೆಂಪೇಗೌಡರ ಹೆಸರಿನಲ್ಲಿ ಏರ್ಪೋರ್ಟ್ ಇದೆ, ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ರೈಲು ನಿಲ್ದಾಣವಿದೆ. ಇನ್ನು ಇದೇ ಒಂದು ಮಾರ್ಗವಾಗಿ ನೋಡಬೇಕಂದ್ರೆ ನಮ್ಮ ಮೆಟ್ರೋ, ಇದಕ್ಕೆ ವಿಶ್ವಗುರು ಬಸವಣ್ಣವರ ಹೆಸರನ್ನ ಇಡುವಂತೆ ಆಗ್ರಹ ಮಾಡಿದ್ದಾರೆ ಬಸವಜಯ ಮೃತ್ಯುಂಜಯ ಶ್ರೀಗಳು. ಸೊ ಹಾಗಾಗಿ ಅವರು ಹೇಳ್ತಿದ್ದಾರೆ, ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ವಿಮಾನ ನಿಲ್ದಾಣವಿದೆ, ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿ ರೈಲು ನಿಲ್ದಾಣವಿದೆ. ಆ ಒಂದು ನಿಯಮ ಪ್ರಕಾರವಾಗಿ ನೋಡಿದರೆ, ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಇದೀಗ ನಮ್ಮ ಮೆಟ್ರೋ ಇದೆಯಲ್ಲ, ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರನ್ನ ಇಡುವಂತೆ ಆಗ್ರಹ ಮಾಡಿದ್ದಾರೆ ಕೂಡಲ ಸಂಗಮದ ಪೀಠದ ಜಗದ್ಗುರುಗಳಾದಂತಹ ಬಸವಜಯ ಮೃತ್ಯುಂಜಯ ಶ್ರೀಗಳು. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೇನಪ್ಪ ಅಂದರೆ, ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ ಬೆಂಗಳೂರಿನಲ್ಲಿ ಸಹ ಬಸವ ಭಕ್ತರನ್ನ ಹೆಸರು ಹೇಳ್ಕೊಳ್ಳಿಕ್ಕೆ ಬಸವ ಕಲ್ಯಾಣದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ, ಕೂಡಲ ಸಂಘದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ. ನಮ್ಮ ಎಂ ಬಿ ಪಾಟೀಲರು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡಿ ಗುಲ್ಬರ್ಗದಲ್ಲಿ ಒಂದು ವಚನ ಚಿಂತನೆ ಮಂಟಪ ಮಾಡ್ತಾರೆ, ಅದು ದೊಡ್ಡ ಮಾತಲ್ಲ. ಅಲ್ಲೆಲ್ಲವೂ ಬಸವಣ್ಣನ ಪರಿಚಯ ಇದ್ದೇ ಇದ್ದಾರೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೇನಪ್ಪ ಅಂದರೆ, ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ, ಆ ಟ್ರೈನಿಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ